ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಸ್ಟೆಪ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾನು 5 ಮಂತ್ಸದ್ದು ಸ್ಕ್ಯಾನಿಂಗ್ ಇತ್ತು, ಸೊ ಅದಕ್ಕೋಸ್ಕರ ಮೈಸೂರಿಗೆ ಬಂದಿದ್ದೆ ಸ್ಕ್ಯಾನಿಂಗ್ ಮಾಡಿಸೋಕ್ಕೆ ಅಂತ. ಫಸ್ಟು ಬಂದಿದ್ದ ತಕ್ಷಣನೇ ನಾಷ್ಟ ಮಾಡೋಕ್ಕೆ ಹೋದ್ವಿ. ಬೆಳಗ್ಗೆಯಿಂದ ಏನು ತಿಂದಿರಲಿಲ್ವಲ್ಲ, ಹಾಗೆ ಬೆಳಿಗ್ಗೆ ಬೇಗನೆ ಮನೆ ಬಿಟ್ಟಿದ್ವಿ, 7 ಗಂಟೆಗೆ ಬಿಟ್ಟಿದ್ವಿ. ಅಲ್ಲಿ ಹೋಗಿದ ತಕ್ಷಣ ಟೈಮ್ ಆಗೋಗಿತ್ತು. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಶೂ ತಡೆಯೋಕ್ಕಾಗಲ್ಲ ಈ ಟೈಮಲ್ಲಿ, ಸೊ ಅದಕ್ಕೋಸ್ಕರ ಹೋಗಿ ದೋಸೆ ತಿಂದ್ಕೊಂಡು ಡೈರೆಕ್ಟಾಗಿ ನಾವು ಹಾಸ್ಪಿಟಲ್ ಹತ್ರ ಹೋದ್ವಿ. ಈ ಹಾಸ್ಪಿಟಲಲ್ಲೇ ನಾವು ತೋರಿಸ್ತಾ ಇರೋದು ಸುನೀತಾ ವುಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್. ಸೊ ಇಲ್ಲಿಗೆ ಸ್ಕ್ಯಾನಿಂಗಿಗೆ ಬಂದಿದ್ದವು, ತೋರ್ಸೋಕ್ಕಲ್ಲ. ಸೊ ಸ್ಕ್ಯಾನಿಂಗಿಗೆ ಕೋಟೆಯಿಂದ ಬರ್ತಿದ್ರು, ಸೊ ಅದಕ್ಕೋಸ್ಕರ ಬಂದಿದ್ವಿ. ಬಂದಿದ ತಕ್ಷಣ ಅವರು ಸ್ವಲ್ಪ ಹೊತ್ತು ಕೂರಿಸ್ಬಿಟ್ಟು ಐಸ್ ಕ್ರೀಮ್ ಮತ್ತು ಸ್ವೀಟ್ಸ್ ಏನಾದ್ರು ತಿನ್ನೋಕೆ ಹೇಳಿದ್ರು. ಏನಕ್ಕೆ ಅಂತ ಕೇಳಿದ್ದಕ್ಕೆ ಬೇಬಿ ಮೂಮೆಂಟ್ಸ್ ಆಗಬೇಕು, ಸೊ ಅದಕ್ಕೋಸ್ಕರ ಅಂತ. ಸೊ ನಾವು ಕೂಡ ಜಾಮೂನ್ ಹಾಗೆ ಐಸ್ ಕ್ರೀಮ್ ಎಲ್ಲ ತರಿಸ್ಕೊಂಡು ತಿಂದುಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಬಿಲ್ಲೆಲ್ಲ ಪೇ ಮಾಡಿದ್ವಿ. ಆಮೇಲೆ ಹಾಸ್ಪಿಟಲ್ ತುಂಬಾ ಚೆನ್ನಾಗಿತ್ತು, ಎಷ್ಟು ಸಕ್ಕತ್ತಾಗಿ ಫುಲ್ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು. ನನಗೆ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು. ಮೈಸೂರಲ್ಲಿ ಇದ್ದಿದ್ದರೆ ನಾನು ಇಲ್ಲೇ ತೋರಿಸ್ತಾ ಇದ್ದೆ ಅಂತ ಅನ್ನಿಸ್ತಿತ್ತು. ಆಮೇಲೆ ಬರ್ತಾ ಬರ್ತಾ ಜನಗಳು ಕೂಡ ಜಾಸ್ತಿ ಆದರು. ಸೊ ಆಮೇಲೆ ನನ್ನ ಒಂದು ಸಲ ಕರೆದ್ರು. ಒಂದು ಸಲ ನಾನು ಹೋಗಿ ಬಂದಾದಮೇಲೆ ಸ್ಕ್ಯಾನಿಂಗಲ್ಲಿ ಮಾಡೋಕ್ಕಾಗಲಿಲ್ಲ, ಬೇಬಿ ಏನು ಆ ಕಡೆ ಈ ಕಡೆ ಮೂಮೆಂಟ್ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಕಳಿಸಿದ್ರು. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೀವು ಅಂದ್ಬಿಟ್ಟು. ಆಮೇಲೆ ಮತ್ತೆ ಹೋದೆ, ಆವಾಗ ಸ್ಕ್ಯಾನಿಂಗ್ ಎಲ್ಲ ಆಯಿತು. ನನಗೆ ತುಂಬಾ ಖುಷಿಯಾಯಿತು. ಹಾರ್ಟ್ ಬೀಟ್ ಸೌಂಡ್ ಕೇಳಿ ನನಗಂತೂ ಇನ್ನೂ ತುಂಬಾ ಖುಷಿಯಾಯಿತು. ಸೊ ಲಾಸ್ಟಾಗಿ ಒಂದು ಕ್ಲಿಪ್ ತಗೊಂಡು ಅಲ್ಲಿಂದ ಬಂದೆ. ಇನ್ನು ಮಧ್ಯಾಹ್ನ ಆಲ್ರೆಡಿ 1 ಗಂಟೆ ಹತ್ರ ಆಗಿತ್ತು ಆಲ್ರೆಡಿ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದೆ. ಅಂದರೆ ನಾನು ಮೈಸೂರಿಗೆ ಬಂದರೆ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಮಾಡಿದೆ. 1-2 ಕ್ಲಿಪ್ಸು ಹಾಗೆ ಟಾಪ್ಸ್ ಎಲ್ಲ ತೊಗೊಂಡೆ. ಹಳೆ ಟಾಪ್ಸ್ ಎಲ್ಲ ಆಗಲ್ವಲ್ಲ ಈಗ, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದುಬಿಟ್ಟು ಕ್ಲಿಪ್ಸು ಹಾಗೆ 2 ಟಾಪ್ಸ್ ತೊಗೊಂಡು ಬಂದೆ. 250 ಅಂಬ್ರೆಲಾ ಟಾಪ್ ತೊಗೊಂಡು ನಾನು ಬಂದೆ. ಸುಮಾರಷ್ಟಿತ್ತು, ಬಟ್ ನನ್ನ ಗಂಡ ಅಲ್ಲಿ ಬಿಡ್ತಾನೆ ಇರಲಿಲ್ಲ. ಅವ್ರಿಗೆ ಹೊಟ್ಟೆ ಅಷ್ಟಿತ್ತು. ಸೊ ಅದಕ್ಕೋಸ್ಕರ ಫಸ್ಟ್ ಊಟ ಮಾಡ್ಕೊಂಡು ಬಂದುಬಿಡೋಣ, ಆಮೇಲೆ ಬೇಕಾದ್ರೆ ಸಂಜೆ ಗಂಟೆ ಇಲ್ಲೇ ಇರು ಅಂತ ಅಂತಿದ್ರು. ಆದರೆ ನಾನು ಇಲ್ಲಿಂದ ಹೋಗ್ತೀವಲ್ವ, ಸೊ ತಿರ್ಗಿ ವಾಪಸ್ ಬರೋದು ಬೇಡ, ಒಮ್ಮೆಗೆ ಎಲ್ಲ ಮುಗಿಸ್ಕೊಂಡು ಬಿಡೋಣ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಅವ್ರು ಕೇಳ್ತಿರ್ಲಿಲ್ಲ. ಆಗ್ತಾಯಿಲ್ಲ, ನನಗೆ ತಲೆಯೆಲ್ಲ ಸುತ್ತು ಅಂತ ಹೇಳ್ತಿದ್ರು. ಆದರೂ ಕೂಡ ಸ್ಪೀಡಾಗಿ 2 ಅಂದರೆ ಕುರ್ತಾ ಟಾಪ್ನ ತಗೊಂಡು 2 ಕ್ಲಿಪ್ಸ್ ತಗೊಂಡು ಹೋದೆ. ಕುರ್ತಾ ಟಾಪ್ ಒಂದಕ್ಕೆ 250 ಹಾಗೆ ಕ್ಲಿಪ್ಸಿಗೆ 2 ಕ್ಲಿಪ್ಸ್ ದೊಡ್ಡದು ಬಂದಿದೆಯಲ್ಲ ನೋಡಿ ಇವಾಗ, ಅದಕ್ಕೆ 2ರಿಂದ 30 ರೂಪೀಸ್ ಏನೋ ಕೊಟ್ಬಿಟ್ಟು ನಾನು ಹಂಗೆ ಒಂದು ವಾಕ್ ಬಂದೆ. ಹಾಗೆ ಹೋಟೆಲ್ ಹುಡ್ಕೋದೇ ನಮಗೆ ಸಾಹಸ ಆಗಿಬಿಟ್ಟಿತ್ತು. ಅಂದರೆ ನಾನ್ ವೆಜ್ ಬೇಡ, ವೆಜ್ ತಿನ್ಕೊಂಡು ಹೋಗೋಣ ಅಂದ್ಕೊಂಡೆ ನೋಡ್ತಾ ಇದ್ವಿ. ಸುಮಾರು ಕಡೆ ನೋಡಿದ್ವಿ. ಆಮೇಲೆ ಲಾಸ್ಟಲ್ಲಿ ಒಂದು ಕಡೆ ಸಿಕ್ತು, ಅಲ್ಲೋಗಿ ಊಟ ಮಾಡಿದ್ವಿ. ಹಾಗೆ ಇಲ್ಲೂ ಸ್ವಲ್ಪ ಇನ್ನು ಶಾಪಿಂಗು ಮಾಡಲಿಲ್ಲ ಅಂದರೂ ನನಗೆ ನೋಡೋಕ್ಕೆ ಕ್ರೇಜ್ ಜಾಸ್ತಿ. ಸೊ ನೋಡ್ತಾ ಇದ್ದೆ ಏನಾದರೂ ತಗೊಳ್ಬೋದಾ ಅಂತ. ಆದರೂ ನಾನೇನೋ ಅಷ್ಟು ತಗೊಳಕ್ಕೆ ಹೋಗಲಿಲ್ಲ, ಜಸ್ಟು ನೋಡ್ತಾನೇ ಇದ್ದೆ. ಅಂದರೆ ನನಗೆ ಯೂಸ್ ಆದರೆ ಮಾತ್ರ ನಾನು ತಗೊಳಕ್ಕೆ ಹೋಗೋದು, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡೋದಂದರೆ ನನಗಾಗಲ್ಲ. ಅದು ನನಗೆ ಯೂಸ್ ಇದ್ದರೆ ಮಾತ್ರ ತಗೊಳ್ಳೋದು. ಸೊ ಇವಾಗ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ವಿ, ಒಂದು ಹೋಟೆಲಿಗೆ ಬಂದ್ವಿ, ಆರ್ಡರ್ ಮಾಡಿದ್ವಿ. ಫುಲ್ ಮೀಲ್ಸ್ ಊಟನೇ ಆರ್ಡ್ರ್ ಮಾಡಿದ್ವಿ. ಹೊಟ್ಟೆ ಎಷ್ಟು ಬಿಟ್ಟಿತ್ತಲ್ವ ಇಬ್ರಿಗೂ ಕೂಡ. ಬೆಳಗ್ಗೆ ಒಂದೊಂದೇ ದೋಸೆ ತಿಂದಿದ್ದು, ಸೊ ಅದಕ್ಕೋಸ್ಕರ ಇಬ್ಬರು ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಮೆನ್ಯೂ ತಂದು ಕೊಟ್ಟರು. ಅದರಲ್ಲಿ ಮೆನ್ಯೂ ನೋಡೋ ಅವಶ್ಯಕತೆಯೇ ಇರಲಿಲ್ಲ, ಹೊಟ್ಟೆ ಬಿಟ್ಟಿತ್ತಲ್ಲ, ಫುಲ್ ಮೀಲ್ಸ್ ಊಟನೇ ತೊಗೊಳ್ಳೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ವಿ. ಹಾಗೆ ಇನ್ನೂ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಿದ್ವಿ ಅಷ್ಟೇ. ಬಟ್ ಅದಕ್ಕೇ ನಮಗೆ ಪೂರ್ತಿ ಹೊಟ್ಟೆ ತುಂಬೋಯ್ತು. ಅಷ್ಟು ಚೆನ್ನಾಗಿತ್ತು, ವರ್ತಿತ್ತು ಪ್ರೈಸ್ಗೆ. ಚೆನ್ನಾಗಿ ಎಲ್ಲ ಕೊಟ್ಟಿದ್ರು. ಹೋಟೆಲ್ ಹೆಸರು ಮರ್ತೋಯ್ತು ನನಗೆ. ಏನಾದರೂ ಮುಂದೆ ಏನಾದರೂ ಗೊತ್ತಾದರೆ ಹೇಳ್ತೀನಿ. ಸೊ ಗೈಸ್, ಇಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಇನ್ನೂ ಶಾಪಿಂಗ್ ಮಾಡ್ತಿದ್ದೆ, ನನ್ನ ಗಂಡ ಇದ್ದಾರಲ್ಲ ಬಿಡ್ತಾ ಇಲ್ಲ ಹೊಟ್ಟೆ ಅಂತ. ಸೊ ಇದಿಷ್ಟು ನಮ್ಮ ಊಟದ ಮೆನ್ಯೂ. ಸೊ ನೋಡಿದ್ರಿ ಅಲ್ವಾ, ಇದನ್ನ ಬೇಗ ಊಟ ಮಾಡಿಕೊಂಡು ವಾಪಸ್ ನಾವು ಮನೆ ಕಡೆ ಹೊರಟ್ವಿ. ಅಲ್ಲೊಂದು ಕಡೆ ನನಗೆ ಫುಲ್ ಸುಸ್ತಾದಂಗೆ ಆಗೋಯಿತು. ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸ್ಬಿಟ್ಟು ಕೂತ್ಕೊಂಡೆ. ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು
ಅದನ್ನ ನಾವು ಏನಂತಾರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ ರಿಪೋರ್ಟ್ ಇತ್ತಲ್ಲ ಅದನ್ನೊಂದ್ಸಲ ನಾವು ಅಲ್ಲೇ ನೋಡ್ತಾ ಇದ್ವಿ ಕೂತ್ಕೊಂಡು, ಎಲ್ಲೂ ನೋಡೋಕ್ಕೆ ಟೈಮ್ ಸಿಗಲಿಲ್ಲ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡು. ಹಾಗೆ ನೇಚರೆಲ್ಲ ಫುಲ್ ಚೆನ್ನಾಗಿತ್ತು, ಫುಲ್ ಗ್ರೀನರಿಯಾಗಿ, ಅದಕ್ಕೋಸ್ಕರ ಕೂತಿದ್ವಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.